ಹೇಗಿತ್ತು ಅಧಿಕ ಮಾಸ? ಚೆನ್ನಾಗಿತ್ತಲ್ವಾ? ಇವಾಗ ಜ್ಯೇಷ್ಠ ಮಾಸಕ್ಕೆ ಬಂದಿದ್ದೀವಲ್ವಾ? ನಮ್ಮ ಸಕ್ರಾಯಪಟ್ಟಣದ ಗುರುಗಳಾದ ಶ್ರೀ ವೆಂಕಟಾಚಲ ಅವಧೂತರು ಗೀತೋಪದೇಶನ ಚಿಕ್ಕದಾಗಿ ಹೇಳಿದ್ದಾರೆ. ಭಗವದ್ಗೀತೆಯ ಸಾರ ಏನಂದ್ರೆ, ನಮ್ಮ ಮನಸ್ಸು ಹುಚ್ಚಿನಂತ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಾ ಇರುತ್ತೆ. ಅದನ್ನ ಕಟ್ಟಿ ಹಿಡಿಯುವುದೇ ಒಂದು ಕಷ್ಟವಾದ ಕೆಲಸ ಆ ಮನಸ್ಸನ್ನ. ಆದರೆ ನಮ್ಮ ಶ್ರೀಕೃಷ್ಣನು ಅರ್ಜುನನ್ನ ಹಿಡಿದುಕೊಂಡು ಅದನ್ನು ಯಾವ ರೀತಿ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳುವುದ ಸಾರವೇ ಭಗವದ್ಗೀತೆ. ಭಗವದ್ಗೀತೆನಲ್ಲಿ ನಾವು ಕರ್ಮ ಮಾರ್ಗದಲ್ಲಿ ಹೋಗ್ಬೋದು, ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು, ಜ್ಞಾನ ಮಾರ್ಗದಲ್ಲಿ ಹೋಗ್ಬೋದು. ಆದರೆ ಯಾವುದಾದರೂ ಒಂದನ್ನು ಹಿಡಿದು ಶ್ರದ್ಧೆಯಿಂದ ಮುಂದುವರಿದಾಗ ಸತ್ಯದ ಅರಿವು ನಮ್ಮದಾಗುತ್ತದೆ. ಯಾವುದೋ ಅನುಸರಿಸುವುದು ಎಂದು ಸುಮ್ಮನೆ ಕುಳಿತರೆ ಜನ್ಮ ವ್ಯರ್ಥವಾಗುತ್ತದೆ. ಪ್ರಕೃತಿಯನ್ನು ನಾಶಪಡಿಸಬೇಡಿ, ಚೆನ್ನಾಗಿ ಕಾಪಾಡಿಕೊಳ್ಳಿ. ನಮಸ್ತೆ.